ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಕುರುಚಿ. ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಬ್ರು ಯಾರ್ಯಾರಿದ್ದೀರಲ್ವಾ, ಪ್ರತಿಯೊಬ್ಬರೂ ಸಹ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ. ವೀಕ್ಷಕರೇ, ಮಾರ್ಚ್ 16, 2025 ಭಾನುವಾರ ಈ ದಿನದ ಎಲ್ಲ ರಾಶಿಯವರ ದಿನಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ. ಅದಕ್ಕಿಂತಲೂ ಮುಂಚೆ ಇವತ್ತಿನ ಪಂಚಾಂಗ ಎಂಬುದನ್ನು ನೋಡೋಣ ಅಂತೆ. ಇವತ್ತು ಸೂರ್ಯೋದಯ ಬೆಳಗ್ಗೆ 6:26 ಆಗುತ್ತೆ ಮತ್ತು ಸೂರ್ಯಾಸ್ತ ಸಾಯಂಕಾಲ 6:30 ಸೂರ್ಯಾಸ್ತ ಆಗುತ್ತೆ. ಇವತ್ತು ಸೂರ್ಯ ಮೀನ ರಾಶಿಯಲ್ಲಿ ಇರ್ತಾನೆ ಮತ್ತು ಚಂದ್ರ ಬೆಳಗ್ಗೆ 1:15 ಕನ್ಯಾ ರಾಶಿಯಲ್ಲಿ ಇದ್ದು ತದನಂತರ ತುಲಾ ರಾಶಿಗೆ ತನ್ನ ಸಂಚಾರ ಎಂಬುದನ್ನು ಮಾಡ್ತಾನೆ. ಇವತ್ತಿನ ಶುಭ ಸಮಯ ಬೆಳಗ್ಗೆ 5:02 ಬೆಳಗ್ಗೆ 6:49 ಒಂದು ಶುಭ ಸಮಯವಾಗಿದೆ. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1:30 ಯಮಗಂಡ ಕಾಲವಾಗಿದೆ. ಇನ್ನು ರಾಹು ಕಾಲ ಸಾಯಂಕಾಲ 4:30 ಸಾಯಂಕಾಲ 6 ಗಂಟೆಯವರೆಗೂ ಒಂದು ರಾಹು ಕಾಲವಾಗಿದೆ. ಇನ್ನು ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 4:30 ಒಂದು ಗುಳಿಕ ಕಾಲವಾಗಿದೆ. ಇನ್ನು ಇವತ್ತಿನ ತಿಥಿ ದ್ವಿತೀಯ. ಇನ್ನು ಇವತ್ತಿನ ನಕ್ಷತ್ರ ಹಸ್ತ ನಕ್ಷತ್ರ. ಸರಿ ವೀಕ್ಷಕರೇ, ಈಗ 12 ರಾಶಿಯವರವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ ಅಂತೆ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ನಾವು ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನೋಡಿದರೆ, ಈ ದಿನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂಥ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಕಾನ್ಫಿಡೆಂಟ್ ಎಂಬುದು ಹೆಚ್ಚಾಗಿರುತ್ತೆ. ಇದರ ಜೊತೆಯಲ್ಲಿ ಇವತ್ತು ನೀವು ಯಾವುದೇ ಒಂದು ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡಬೇಕು ಅಂತಹ ನಿಮ್ಮ ತಲೆಯಲ್ಲಿ ಇತ್ತು ಅಂದರೆ ಇವತ್ತು ಅದಕ್ಕೆ ಒಂದು ಸೂಕ್ತವಾದಂಥ ಒಂದು ದಿನವಾಗಿದೆ. ಈ ದಿನ ಯಾವುದೇ ಒಂದು ಹೊಸದಾದಂಥ ಒಂದು ಕೆಲಸ ನೀವು ಪ್ರಾರಂಭ ಮಾಡಿದರೂ ಅದರಲ್ಲಿ ನಿಮಗೆ ಯಶಸ್ಸು ಎಂಬುದು ಸಿಗುವಂಥ ಒಂದು ದಿನವಾಗಿದೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಹಣಕಾಸಿನಲ್ಲಿ ನಿಮಗೆ ಒಂದು ಲಾಭದಾಯಕವಾದಂಥ ಒಂದು ದಿನವಾಗಿದೆ. ಈ ದಿನ ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಮಾಡಿದರೂ ಸಹ ನೀವು ಅದರಲ್ಲಿ ನಿಮಗೆ ಇವತ್ತು ಲಾಭ ಎಂಬುದು ಸಿಗುವಂಥ ಒಂದು ಇವತ್ತಿನ ದಿನವಾಗಿದೆ. ಇವತ್ತು ನೀವು ಯಾವುದೇ ಥರದ ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ಇದು ಹೂಡಿಕೆ ಆಗಲಿ ಮಾಡೋದು ನಿಮ್ಮ ತಲೆಯಲ್ಲಿ ಇತ್ತು ಅಂತಂದರೆ ಇವತ್ತು ನೀವು ಅದು ಮಾಡುವುದರಿಂದ ನಿಮಗೆ ಅದರಲ್ಲಿ ಲಾಭ ಸಹ ಸಿಗುವಂಥ ಒಂದು ಅವಕಾಶಗಳು ತುಂಬಾ ಇದೆ. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಕೆಲಸದಲ್ಲಿ ನಿಮಗೆ ಒಂದು ಸಾಕಷ್ಟು ಪ್ರಮಾಣದ ಹೊಸ ಜವಾಬ್ದಾರಿಗಳು ಬರುವಂಥ ಒಂದು ಅವಕಾಶಗಳು ತುಂಬಾ ಇದೆ. ಈ ದಿನ ನಿಮಗೆ ಅನೇಕ ರೀತಿಯಾದಂತಹ ಹೊಸ ಅವಕಾಶಗಳು, ಹೊಸ ಜವಾಬ್ದಾರಿಗಳು ನಿಮ್ಮ ಹತ್ರ ಬಂದು ನೀವು ಅದರಲ್ಲಿ ಯಶಸ್ವಿಯಾಗ್ತೀರಾ ಮತ್ತು ಅದರಿಂದ ನಿಮಗೆ ನಿಮ್ಮ ಕೆಲಸದಲ್ಲಿ ತುಂಬಾ ಒಂದು ಉತ್ತಮವಾದಂಥ ಫಲಿತಾಂಶ ಸಿಗುವಂಥ ಒಂದು ದಿನ ಇವತ್ತಿನ ದಿನವಾಗಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ತಲೆನೋವು ಮತ್ತು ಒತ್ತಡದ ಸಮಸ್ಯೆಗಳು ಸಾಕಷ್ಟು ಇವತ್ತು ನೀವು ನೋಡ್ತೀರಾ. ಈ ದಿನ ನಿಮ್ಮ ಮೇಲೆ ಸ್ವಲ್ಪ ಪ್ರೆಷರು, ಅದರ ಜೊತೆಯಲ್ಲಿ ತಲೆನೋವು ಎಂಬುದು ಬರುವಂಥ ಒಂದು ಅವಕಾಶಗಳು ಮತ್ತು ಸಾಧ್ಯತೆಗಳು ತುಂಬಾ ಇದೆ. ಆ ಕಾರಣದಿಂದ ನೀವು ಧ್ಯಾನ ಮತ್ತು ಯೋಗ ಎಂಬುದನ್ನು ಮಾಡಿ, ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಥರದ ಆರೋಗ್ಯದಲ್ಲಿ ಸಮಸ್ಯೆಗಳು ಎಂಬುದು ಬರುವುದಿಲ್ಲ. ಇನ್ನು ನಿಮ್ಮ ಸ್ನೇಹಿತರ ವಿಚಾರಕ್ಕೆ ಬಂದರೆ, ಈ ದಿನ ನಿಮ್ಮ ಸ್ನೇಹಿತರಿಂದ ನಿಮಗೆ ಇವತ್ತು ಸಹಾಯ ಎಂಬುದು ಸಿಗುವಂಥ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯ ಎಂಬುದನ್ನು ಸಿಕ್ಕಿ ಅವರಿಂದ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿಕ್ಕೆ ಈ ದಿನ ತುಂಬಾ ಒಂದು ಸಹಾಯಕರವಾದಂಥ ಒಂದು ದಿನ ಇವತ್ತಿನ ದಿನವಾಗಿದೆ. ಇವತ್ತು ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರಬಾರದು ಅಂತಂದರೆ ಈ ದಿನ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನಿಗೆ ಪೂಜೆ ಎಂಬುದನ್ನು ಮಾಡುವುದರಿಂದ ನಿಮಗೆ ಯಾವುದೇ ಥರದ ಸಮಸ್ಯೆಗಳು ಎಂಬುದು ಬರುವುದಿಲ್ಲ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಕೆಂಪು. ದಿನದ ಶುಭ ಸಮಯ ನೋಡಿದರೆ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 11 ಗಂಟೆಯವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:30 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರು ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದರೆ, ಈ ದಿನ
ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಒಂದು ದಿನವಾಗಿದೆ. ಈ ದಿನ ನಿಮಗೆ ಸಾಕಷ್ಟು ಪ್ರಮಾಣದ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿದೆ. ಅದರಲ್ಲಿ ನಿಮ್ಮ ತಾಳ್ಮೆ ಎಂಬುದು ನೀವು ಹೇಗೆ ನೋಡ್ಕೊತೀರಾ ಅದು ಇವತ್ತು ಮುಖ್ಯಕರವಾದಂಥ ಒಂದು ವಿಷಯವಾಗಿದೆ. ಇವತ್ತು ನಿಮ್ಮ ತಾಳ್ಮೆಗೆ ಒಂದು ಪರೀಕ್ಷೆ ನಡೆಯುವಂಥ ಒಂದು ದಿನ ಇವತ್ತಿನ ದಿನವಾಗಿದೆ. ಯಾವುದೇ ಒಂದು ನಿರ್ಧಾರಗಳನ್ನು ತಗೋಬೇಕು ಅಂತಹ ನೀವು ಇತ್ತಂದರೆ ನಿಧಾನವಾಗಿ ಮತ್ತು ತಾಳ್ಮೆಯಿಂದ ನಿರ್ಧಾರಗಳನ್ನು ತಗೊಳ್ಳೋದು ಅತಿ ಮುಖ್ಯಕರವಾದಂತಹ ಒಂದು ವಿಷಯವಾಗಿದೆ ಇವತ್ತಿನಲ್ಲಿ. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮಗೆ ಸ್ವಲ್ಪ ಖರ್ಚು ಎಂಬುದು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ. ಆ ಕಾರಣದಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಖರ್ಚಿನ ಮೇಲೆ ನೀವು ಅತಿಯಾದಂಥ ಒಂದು ಗಮನ ಎಂಬುದನ್ನು ನೀಡೋದು ತುಂಬಾ ಮುಖ್ಯಕರವಾದಂಥ ಒಂದು ವಿಷಯವಾಗಿದೆ. ಇವತ್ತು ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ನಿಮಗೆ ಲಾಭ ಮತ್ತು ಸ್ವಲ್ಪ ನಷ್ಟಗಳು ಆಗುವಂತಹ ಸಾಧ್ಯತೆಗಳು ಎರಡೂ ಇದೆ, ಆಯ್ತಾ. ಇವತ್ತು ಲಾಭನೂ ಆಗ್ಬೋದು, ಇಲ್ಲಾಂತ ನಷ್ಟ ಸಹ, ಎರಡೂ ಸಹ ಆಗುವಂತಹ ಅವಕಾಶಗಳು ತುಂಬಾನೇ ಎದ್ದು ಕಾಣಿಸ್ತಾ ಇದೆ. ಆ ಕಾರಣದಿಂದ ವ್ಯಾಪಾರಸ್ಥರು ನಿಮ್ಮ ವ್ಯವಹಾರದ ಮೇಲೆ ಸ್ವಲ್ಪ ಅತಿಯಾದಂಥ ಗಮನ ಎಂಬುದನ್ನು ನೀಡಿದರೆ ತುಂಬಾನೇ ಮುಖ್ಯಕರವಾಗಿರುತ್ತೆ. ಇನ್ನು ವೃತ್ತಿ ಜೀವನ, ವೈಯಕ್ತಿಕವಾಗಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇವತ್ತು ನಿಮ್ಮ ಕೆಲಸದಲ್ಲಿ ನಿಮಗೆ ಹೊಸ ಅವಕಾಶಗಳು ಮತ್ತು ಹೊಸ ಜವಾಬ್ದಾರಿಗಳು ಬರುವಂಥ ಒಂದು ದಿನವಾಗಿದೆ. ಆ ಜವಾಬ್ದಾರಿಗಳನ್ನ ಸರಿಯಾಗಿ ನೀವು ನಿಭಾಯಿಸಿದರೆ ಮುಂದೆ ನಿಮಗೆ ಸಾಕಷ್ಟು ಪ್ರಮಾಣದಿಂದ ಅದರಿಂದ ಲಾಭ ಎಂಬುದು ಬರುವಂತಹ ಅವಕಾಶಗಳು ತುಂಬಾನೇ ಇದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ನಿಮಗೆ ಸ್ವಲ್ಪ ಹೊಟ್ಟೆ ನೋವು ಬರುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ ಯಾವುದೇ ಥರದ ಆಯಿಲಿ ಫುಡ್ ಆಗಲಿ, ಹೊರಗಿನ ಊಟ ಆಗಲಿ ಅತಿಯಾದಂಥ ಸೇವನೆ ಎಂಬುದನ್ನು ಮಾಡಲಿಕ್ಕೆ ಹೋಗ್ಬೇಡಿ, ತಿನ್ನಲಿಕ್ಕೆ ಹೋಗಬೇಡಿ. ನೀವು ಅತಿಯಾದಂತಹ ಹೊರಗಿನ ಆಹಾರ ಸೇವನೆ ಮಾಡೋದರಿಂದ ನಿಮಗೆ ಸ್ವಲ್ಪ ಅಜೀರ್ಣಕ್ರಿಯೆ ಮತ್ತು ಹೊಟ್ಟೆ ನೋವು ಸಮಸ್ಯೆಗಳು ಬರುವಂತಹ ಅವಕಾಶಗಳು ತುಂಬಾ ಇದೆ. ಆ ಕಾರಣದಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಎಂಬುದನ್ನು ನೀಡಿ. ಇನ್ನು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಕುಟುಂಬದ ಸಹಕಾರ ಮತ್ತು ಬೆಂಬಲ ಎರಡೂ ಸಹ ಸಿಗುವಂಥ ಒಂದು ದಿನವಾಗಿದೆ. ವೀಕ್ಷಕರೇ, ವಿಶೇಷವಾಗಿ ಕುಟುಂಬದ ಬೆಂಬಲ ಸಿಗೋದು ತುಂಬಾನೇ ಒಂದು ಅದೃಷ್ಟ ಇದ್ದಂಗೆ, ಆಯ್ತಾ. ಇವತ್ತು ನಿಮಗೆ ಅವರ ಬೆಂಬಲ ಮತ್ತು ಅವರ ಸಹಕಾರ ಎರಡೂ ಸಹ ಸಿಗುವಂಥ ಒಂದು ಅವಕಾಶ ಇವತ್ತಿಗೆ ನಿಮಗೆ ಸಿಗುತ್ತೆ. ಬಂದಿರುವಂತಹ ಅವಕಾಶಗಳು ಮತ್ತು ಬೆಂಬಲ ಎಂಬುದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಇವತ್ತು ನೀವು ವಿಷ್ಣು ದೇವರಿಗೆ ಪೂಜೆ ಎಂಬುದನ್ನು ಮಾಡಿ ಅವನಿಗೆ ತುಳಸಿ ಆಹಾರ ಎಂಬುದನ್ನು ನೀಡಿ. ಹೀಗೆ ಮಾಡುವುದರಿಂದ ವಿಷ್ಣುವಿನ ಆಶೀರ್ವಾದ ಮತ್ತು ಅನುಗ್ರಹ ಪಡ್ಕೊಳ್ಳಿಕ್ಕೆ ತುಂಬಾನೇ ಒಂದು ಉತ್ತಮವಾದಂತಹ ಪರಿಹಾರ ಇವತ್ತಿನದಾಗಿದೆ. ಇವತ್ತೇ ನಿಮ್ಮ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿ. ದಿನದ ಶುಭ ಸಮಯ ನೋಡಿದರೆ ಮಧ್ಯಾಹ್ನ 12:30 ಮಧ್ಯಾಹ್ನ 2 ಗಂಟೆಯವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದರೆ ಸಂಜೆ 4 ಗಂಟೆಯಿಂದ ಸಂಜೆ 5:30 ಒಂದು ಅಶುಭಕರವಾದಂಥ ಒಂದು ಸಮಯ ಆಗಿದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದರೆ ಇವತ್ತು ನಿಮ್ಮ ಸೃಜನಶೀಲ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವಂಥ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಕ್ರಿಯೇಟಿವಿಟಿ, ಐಡಿಯಾಗಳು ಮತ್ತು ನಿಮ್ಮ ಕಾನ್ಫಿಡೆಂಟ್ ಎಂಬುದು ಹೆಚ್ಚಾಗಿರುವಂತಹ ಒಂದು ದಿನವಾಗಿದೆ. ಈ ದಿನ ನಿಮಗೆ ಸ್ವಲ್ಪ ಪ್ರಯಾಣದ ಸಾಧ್ಯತೆಗಳು ಸಹ ತುಂಬಾನೇ ಇದೆ. ಈ ದಿನ ನೀವು ಹೊರಗಡೆ ನಿಮ್ಮ ಕೆಲಸದ ಪರವಾಗಿ ಆಗಲಿ, ನಿಮ್ಮ ವೈಯಕ್ತಿಕ ಕಾರಣಕ್ಕಾಗಲಿ ಈ ದಿನ ನೀವು ಪ್ರಯಾಣ ಎಂಬುದು ಮಾಡುವಂತಹ ಸಾಧ್ಯತೆಗಳು ತುಂಬಾನೇ ಇದೆ. ಪ್ರಯಾಣ ಮಾಡೋಕ್ಕಿಂತನೂ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗೋದು ಅತಿ ಮುಖ್ಯಕರವಾದಂಥ ಒಂದು ವಿಷಯ. ಇನ್ನು ವೀಕ್ಷಕರೇ, ಇವತ್ತು ನೀವು ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರತಿಯೊಂದು ಭಾವನೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮಿಬ್ಬರ ಮಧ್ಯದಲ್ಲಿರುವಂತಹ ಪರಿಪೂರ್ಣವಾದಂಥ ಬಿರುಕುಗಳು ಎಲ್ಲಾನು ಹೋಗುತ್ತೆ. ನಿಮ್ಮಿಬ್ಬರ ಮಧ್ಯದಲ್ಲಿ ನೆಮ್ಮದಿ ಮತ್ತು ಸಂತೋಷ ಎಂಬುದು ಇರಲಿಕ್ಕೆ ತುಂಬಾನೇ ಒಂದು ಉತ್ತಮವಾದಂಥ ಒಂದು ವಿಷಯವಾಗಿದೆ. ಯಾವುದೇ ಥರದ ನಿಮ್ಮ ಭಾವನೆಗಳು ಇತ್ತು ಅಂತಂದರೆ ಈ ದಿನ ಅವರ ಮುಂದೆ ವ್ಯಕ್ತಪಡಿಸಿ, ಆಯಿತಾ. ಈ ರೀತಿ ವ್ಯಕ್ತಪಡಿಸೋದ್ರಿಂದ ನಿಮಗೆ ಇವತ್ತು ತುಂಬಾನೇ ಒಂದು ಒಳ್ಳೆಯ ಒಂದು ಅವಕಾಶ ಆಗಿದೆ ಇದು ನಿಮಗೆ. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮಗೆ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಹೊಸದಾದಂತಹ ಒಂದು ಅವಕಾಶಗಳು ಸಿಗುವಂತ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಶಕ್ತಿ ಮತ್ತು ನಿಮ್ಮ ತಾಳ್ಮೆ ಈ ಎರಡನ್ನ ಬಳಸ್ಕೊಂಡ್ಬಿಟ್ಟು ನಿಮಗೆ ಬಂದಿರುವಂತಹ ಹೊಸ ಅವಕಾಶಗಳು, ಹೊಸ ಯೋಜನೆಗಳನ್ನು ನೀವು
ಅದರಲ್ಲಿ ಯಶಸ್ವಿ ಆಗಲು ತುಂಬಾನೇ ಒಂದು ಸಹಾಯಕಾರವಾದಂತ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಬಾಕಿ ಇರುವಂತಹ ಕೆಲಸ, ಪೆಂಡಿಂಗ್ ಅಲ್ಲಿ ಇರುವಂತಹ ನಿಮ್ಮ ಕೆಲಸಗಳನ್ನ ಇವತ್ತು ಆದಷ್ಟು ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಎಂಬುದನ್ನ ಮಾಡಿ. ಯಾವುದೇ ತರಹದ ಬಾಕಿ ಇರುವಂತಹ ಕೆಲಸಗಳನ್ನ ಉಳಿಸ್ಲಿಕ್ಕೆ ಹೋಗಬೇಡಿ. ಅದು ಎಷ್ಟು ನೀವು ಬೇಗ ಇವತ್ತು ಮುಗಿಸ್ತೀರಾ ಅಷ್ಟು ನಿಮಗೆ ಇವತ್ತು ಒಳ್ಳೆಯದಾಗುತ್ತೆ. ಮತ್ತೆ ಇವತ್ತು ನಿಮ್ಮ ಕೆಲಸ ಮಾಡ್ತಾ ಇರುವಂತಹ ಸಹೋದ್ಯೋಗಿಗಳಿಂದ, ಅಲ್ಲಿ ನಿಮ್ಮ ಸುತ್ತಮುತ್ತ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳಿಂದ ಇವತ್ತು ನಿಮಗೆ ಸಹಾಯ ಎಂಬುದನ್ನು ಸಿಗುತ್ತೆ. ನಿಮ್ಮ ಕೆಲಸದಲ್ಲಿ ಅವರು ಇವತ್ತು ನಿಮಗೆ ತುಂಬಾನೇ ಸಹಾಯ ಮಾಡ್ತಾರೆ. ಅದರಿಂದ ಇವತ್ತು ನೀವು ಯಶಸ್ವಿ ಮತ್ತು ಸಕ್ಸಸ್ ಆಗಲಿಕ್ಕೆ ತುಂಬಾನೇ ಒಂದು ಸಹಾಯಕರವಾದಂತ ಒಂದು ವಿಷಯ ಇದು ಆಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದ್ರೆ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಅತಿಯಾದ ಗಮನ ಎಂಬುದನ್ನು ನೀಡಿ, ಆಯ್ತಾ. ಅದರಲ್ಲಿ ವಿಶೇಷವಾಗಿ ನಿಮ್ಮ ಮನಃಶಾಂತಿಗೋಸ್ಕರ, ಆಯ್ತಾ, ನೀವು ಅತಿಯಾದಂತಹ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ನಿಮ್ಮ ಮನಃಶಾಂತಿಗೋಸ್ಕರ ನೀವು ಧ್ಯಾನ ಮತ್ತು ಯೋಗ ಎಂಬುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ತರಹದ ನಿಮಗೆ ಸಮಸ್ಯೆಗಳಾಗ್ಲಿ ಏನೂ ಸಹ ಬರಲ್ಲ. ಮತ್ತು ನಿಮ್ಮ ಊಟದ ಬಗ್ಗೆನೂ ಸಹ ಅತಿಯಾದ ಒಂದು ಗಮನ ಎಂಬುದನ್ನು ನೀಡಿದ್ರೆ ತುಂಬಾನೇ ಮುಖ್ಯ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಮನಃಶಾಂತಿಗೋಸ್ಕರ ನೀವು ಇವತ್ತು ಫಿಲಮ್ ಅನ್ನ ನೋಡ್ಲಿಕ್ಕೆ ಹೋಗ್ಬೋದಾಯ್ತಾ. ಈ ದಿನ ನೀವು ನಿಮ್ಮ ಫಿಲಮ್ ನೋಡೋದ್ರಿಂದ ನಿಮಗೆ ಬಂದಿರುವಂತಹ ತಲೆನೋವು ಮತ್ತೆ ನಿಮಗೆ ಬಂದಿರುವಂತಹ ಪ್ರೆಷರ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇವತ್ತು ನೀವು ಸ್ವಲ್ಪ ಹೊರಗಡೆ ಹೋಗಿ ಯಾವುದಾದ್ರೂ ಒಂದು ಚಟುವಟಿಕೆಗಳನ್ನ ಮಾಡಿ ಎಲ್ಲಾನು ಒಂದು ಒಳ್ಳೆಯದಾಗುತ್ತೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಸಿರು. ದಿನದ ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆಯವರೆಗೂ ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ನಾವು ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ ಈ ದಿನ ನಿಮ್ಮ ಕುಟುಂಬದ ಜೊತೆ ಮತ್ತು ನಿಮ್ಮ ಸ್ನೇಹಿತರ ಜೊತೆ ನೀವು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀರಾ. ಈ ದಿನ ಈ ಕಡೆ ನಿಮ್ಮ ಕುಟುಂಬದವರಿಗೂ ನೀವು ಟೈಮ್ ಕೊಡ್ತೀರಾ, ಮತ್ತೆ ಅದರ ಜೊತೆಯಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಸಹ ನೀವು ಒಂದು ಉತ್ತಮವಾದಂತಹ ಒಂದು ಸಮಯವನ್ನು ಕಳೀತೀರಾ. ಇವರ ಜೊತೆಲಿ ನೀವು ಟೈಮ್ ಸ್ಪೆಂಡ್ ಮಾಡುವುದರಿಂದ ನಿಮ್ಮ ತಲೆಯಲ್ಲಿ ಇರುವಂತಹ ಸಾಕಷ್ಟು ಗೊಂದಲಗಳು ಮತ್ತು ಕಷ್ಟಗಳು ಇವತ್ತು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದು ತುಂಬಾನೇ ಒಂದು ಸಹಾಯಕರವಾದಂತಹ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಯಾವುದೇ ಒಂದು ಅನುಮಾನಗಳು, ಯಾವುದೇ ಒಂದು ಕಷ್ಟಗಳು ಇತ್ತು ಅಂತಂದ್ರೆ ನಿಮ್ಮ ಕುಟುಂಬದ ಜೊತೆಯಲ್ಲಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಂಡ್ರೆ ಒಂದು ತುಂಬಾನೇ ಒಂದು ಉಪಯೋಗ ಆಗುತ್ತೆ. ಅವರು ಕೊಡುವಂತಹ ಸಲಹೆಗಳಿಂದ ಇವತ್ತು ನಿಮಗೆ ಇರುವಂತಹ ಗೊಂದಲಗಳು ಮತ್ತು ಸಮಸ್ಯೆಗಳನ್ನ ಪಾರು ಮಾಡ್ಕೊಳ್ಳಿಕ್ಕೆ ಇದು ತುಂಬಾನೇ ಒಂದು ಉತ್ತಮವಾದಂತಹ ಅವಕಾಶ ಇವತ್ತಿನ ದಿನವಾಗಿದೆ. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ, ಇವತ್ತು ನಿಮ್ಮ ಕೆಲಸದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಮತ್ತು ಯಾವುದೇ ಒಂದು ಕೆಲಸಗಳು ಬಂದರೂ ಸಹ ಅಂದ್ಕೊಂಡ್ಬಿಟ್ಟು ಮಾಡಿ, ಅದಕ್ಕೆ ವಿರುದ್ಧವಾಗಿ ನಿಲ್ಲಕ್ಕೆ ಹೋಗಬೇಡಿ. ಈ ದಿನ ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಅವಕಾಶಗಳು ತುಂಬಾನೇ ಇದೆ. ನೀವು ಸ್ವಲ್ಪ ನಿಮ್ಮ ಮುಂಗೋಪತನವನ್ನ ಕಡಿಮೆ ಮಾಡ್ಕೊಳ್ಳಿ. ಅತಿಯಾದ ಕೋಪ ಎಂಬುದನ್ನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕೋಪ ಎಂಬುದನ್ನ ಕಡಿಮೆ ಮಾಡಿಕೊಂಡ್ರೆ ತುಂಬಾನೇ ಒಂದು ಸಹಾಯಕರವಾಗುತ್ತೆ ವೀಕ್ಷಕರೇ. ಇನ್ನು ನಿಮಗೆ ಇವತ್ತು ನಿಮ್ಮ ಕೆಲಸದಲ್ಲಿ ಹೊಸದಾದಂತಹ ಅವಕಾಶಗಳು ಸಿಗುತ್ತೆ. ಆ ಬಂದಿರುವಂತಹ ಅವಕಾಶಗಳನ್ನ ಮುಕ್ತ ಮನಸ್ಸಿನಿಂದ ನೋಡ್ಕೊಳ್ಳಿ, ಆಯ್ತಾ. ಬಂದಿರುವಂತಹ ಅವಕಾಶನ ತಗೊಳ್ಳಿ, ಮುಕ್ತ ಮನಸ್ಸಿಂದ ಕೆಲಸ ಮಾಡಿ. ಇದು ನಾನ್ಯಾಕೆ ಮಾಡ್ಲಿ, ನನಗೇನ್ ಮಾಡ್ಬೇಕು ಅಂತ ಆ ರೀತಿಯಿಂದ ಅಹಮ್ಮಿಂದ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಂದಿರುವಂತ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲಾ ರೀತಿಯಿಂದ ನಿಮ್ಗೆ ಮುಂದೆ ತುಂಬಾನೇ ಒಂದು ಅನುಕೂಲವಾಗುತ್ತೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದ್ರೆ ವೀಕ್ಷಕರೇ, ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ನೆಮ್ಮದಿಯ ಕೊರತೆ ಎಂಬುದನ್ನು ನೀವು ನೋಡ್ತೀರಾ. ನಿಮ್ಮ ಆರೋಗ್ಯದಲ್ಲಿ ನೆಮ್ಮದಿ ಎಂಬುದು ಇರಲ್ಲ, ಶಾಂತಿ ಎಂಬುದು ಇರಲ್ಲ. ಇವತ್ತು ನಿಮ್ಮ ಆರೋಗ್ಯದಲ್ಲಿ ನೆಮ್ಮದಿ ಎಂಬುದು ನೀವು ತುಂಬಾನೇ ಕಳ್ಕೊಂತೀರಾ. ಆ ಕಾರಣದಿಂದ ಸ್ವಲ್ಪ ನೀವು ಅತಿಯಾಗಿ ಯೋಗ ಮತ್ತು ಧ್ಯಾನ ಬಗ್ಗೆ ಸ್ವಲ್ಪ ನಿಮ್ಮ ಗಮನ ಎಂಬುದನ್ನ ನೀಡಿ. ಏನು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಇದು ಮಾಡ್ಲಿಕ್ಕೆ, ಮನೆ ಆಯ್ತು ಕೆಲಸ ಆಯ್ತು ಇದು ಎರಡೇ ವಿಷಯ ಅಂತ ನೀವು ಕೂಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಇದು ಮೆಡಿಟೇಷನ್ ಮತ್ತೆ ಯೋಗ ಇದರ ಮೇಲೆ ಸ್ವಲ್ಪ ನೀವು ತಲೆ ಎಂಬುದನ್ನ ಕೊಡಿ. ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಬರುವುದಿಲ್ಲ. ಇವತ್ತಷ್ಟೇ ಅಂತಲ್ಲ, ಇದು ನೀವು ಪ್ರತಿದಿನ ಮಾಡಿದ್ರೆ ತುಂಬಾನೇ ಒಂದು ಉತ್ತಮವಾದಂತ ಒಂದು ಪರಿಹಾರ ಎಂಬುದು ನಿಮಗೆ ಸಿಗುತ್ತೆ. ಮತ್ತು ನಿದ್ರಾಹೀನತೆ, ಕಡಿಮೆ ನಿದ್ದೆ ಮಾಡ್ತಾ ಇದ್ರೆ ನೀವು ನಿಮ್ಮ ನಿದ್ದೆ ಮೇಲೆ ಸ್ವಲ್ಪ ಅತಿಯಾದ ಒಂದು ಗಮನ ಎಂಬುದನ್ನ ನೀಡಿ, ಎಲ್ಲಾನು ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ವೀಕ್ಷಕರೇ, ಇವತ್ತೇ ನಿಮ್ಮ ಅದೃಷ್ಟದ ಸಂಖ್ಯೆ
2. ಅದೃಷ್ಟದ ಬಣ್ಣ ಬಿಳಿ. ದಿನದ ಶುಭ ಸಮಯ ನೋಡಿದ್ರೆ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಈ ಸಮಯದಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ಅದರಲ್ಲಿ ನಿಮಗೆ ಫಲ ಎಂಬುದು ಸಿಗುತ್ತೆ. ಇನ್ನು ನಿಮ್ಮ ದಿನದ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ. ಇನ್ನು ಮುಂದಿನ ರಾಶಿ ವೀಕ್ಷಕರೇ ಸಿಂಹ ರಾಶಿ. ವೀಕ್ಷಕರೇ, ಸಿಂಹ ರಾಶಿಯವರ ನಾವು ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನೋಡಿದ್ರೆ, ಈ ದಿನ ನಿಮ್ಮ ನಾಯಕತ್ವದ ಗುಣ ಮತ್ತೆ ಹೊರಗಡೆ ಬರುವಂತ ಒಂದು ದಿನ. ಯಾಕಂದ್ರೆ ವಿಶೇಷವಾಗಿ ಗೊತ್ತೇ ಇದೆ, ಸಿಂಹ ರಾಶಿಯವರಿಗೆ ತುಂಬಾನೇ ಕ್ಯಾಪ್ಟನ್ಶಿಪ್ ಗುಣ ಎಂಬುದು ತುಂಬಾನೇ ಇರುತ್ತೆ. ಈ ದಿನ ಮತ್ತೆ ಅದು ಹೊರಗಡೆ ಬರುವಂತ ಒಂದು ಅವಕಾಶಗಳು ತುಂಬಾನೇ ಇದೆ. ಈ ದಿನ ನಿಮ್ಮ ಲೀಡರ್ ಕ್ವಾಲಿಟಿಯಿಂದ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಸಹ ಅದನ್ನ ಎದುರಿಸಲಿಕ್ಕೆ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ತುಂಬಾನೇ ಒಂದು ಸಹಾಯಕರವಾಗುತ್ತೆ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಯಾವುದೇ ಒಂದು ಭಾವನೆಗಳು ಇತ್ತು ಅಂತಂದ್ರೆ, ಏನೇ ನಿಮ್ಮ ಮನಸ್ಸಿನಲ್ಲಿ ಒಂದು ಬಂಧಗಳಾಗ್ಲಿ ಒಂದು ಸಮಸ್ಯೆಗಳಾಗ್ಲಿ ಇತ್ತು ಅಂತಂದ್ರೆ, ಇವತ್ತು ನಿಮ್ಮ ಕುಟುಂಬದೊಂದಿಗೆ ಅದು ಎಲ್ಲಾ ರೀತಿಯಾದ ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿ. ಅವರ ಜೊತೆ ಹಂಚ್ಕೊಳ್ಳೋದ್ರಿಂದ ನಿಮ್ಮ ಮಧ್ಯದಲ್ಲಿ ಇರುವಂತಹ ಸಮಸ್ಯೆಗಳಾಗಲಿ ನಿಮ್ಮ ಭಾವನೆಗಳನ್ನ ಅವ್ರು ಅರ್ಥಕೊಂಡ್ಬಿಟ್ಟು ಯಾವುದೇ ತರದ ತೊಂದರೆಗಳು ಬರುವುದಿಲ್ಲ. ಇದರಿಂದ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಸಹ ಇರುತ್ತೆ, ನಿಮ್ಮ ಕುಟುಂಬದಲ್ಲಿ ಎಲ್ಲಾನು ಚೆನ್ನಾಗಿ ಇರುತ್ತೆ, ಮತ್ತೆ ಯಾವುದೇ ತರದ ವೈಮನಸ್ಸು ಸಹ ಇವತ್ತು ಬೆಳೆಯುವುದಿಲ್ಲ. ಆ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಪ್ರತಿಯೊಂದು ಭಾವನೆಗಳನ್ನ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಂಡ್ರೆ ತುಂಬಾನೇ ಒಂದು ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಕೆಲಸದ ವಿಚಾರದಲ್ಲಿ ನಿಮಗೆ ಸಾಕಷ್ಟು ದೊಡ್ಡ ಪ್ರಮಾಣದ ನಿರ್ಧಾರಗಳು ತಗೊಳ್ಳುವಂತ ಒಂದು ದಿನವಾಗಿದೆ. ಈ ದಿನ ಸಾಕಷ್ಟು ದೊಡ್ಡ ಪ್ರಮಾಣದ ನಿರ್ಧಾರಗಳು ತಗೊಳ್ಳುವಂತಹ ಒಂದು ಅವಕಾಶಗಳು ನಿಮಗೆ ಸಿಗುವಂತ ಒಂದು ದಿನವಾಗಿದೆ. ಯಾವುದೇ ಒಂದು ನಿರ್ಧಾರಗಳನ್ನ ನೀವು ತಗೊಳ್ಳೋಕ್ಕಿಂತ ಮುಂಚೆ ತಾಳ್ಮೆಯಿಂದ ಮತ್ತು ಮುಂಗೋಪತನವನ್ನ ಬಿಟ್ಟು ನಿಧಾನವಾಗಿ ಎಲ್ಲಾ ರೀತಿಯಿಂದ ಯೋಚನೆ ಮಾಡಿಕೊಂಡು ಡಿಸಿಷನ್ ಎಂಬುದನ್ನ ತಗೊಳ್ಳಿ. ಹೀಗೆ ನೀವು ತಗೊಳ್ಳುವಂತಹ ಡಿಸಿಷನ್ ಮುಂದೆ ನಿಮ್ಗೆ ಅದು ಒಳ್ಳೆಯದು ಆಗಿರಬೇಕು, ಯಾವುದೇ ತರಹದ ಸಮಸ್ಯೆಗಳು ಸಹ ಅದು ನಿಮ್ಗೆ ಬಂದಿರಬಾರ್ದು. ಆ ಕಾರಣದಿಂದ ಪ್ರತಿಯೊಂದು ಹೆಜ್ಜೆ ಇಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮುಖಾಂತರವಾಗಿ ನಿರ್ಧಾರಗಳಾಗ್ಲಿ ಮತ್ತು ಹೆಜ್ಜೆನ ಇಡೋದು ತುಂಬಾನೇ ಮುಖ್ಯಕರವಾದಂತ ಒಂದು ವಿಷಯ ಇದಾಗಿದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ, ಈ ದಿನ ನಿಮಗೆ ಸ್ವಲ್ಪ ಅಜೀರ್ಣಕ್ರಿಯೆ ಮತ್ತು ಆಸಿಡಿಟಿ ಇದು ಸ್ವಲ್ಪ ನಿಮಗೆ ಬರುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಇವತ್ತು ಅಜೀರ್ಣಕ್ರಿಯೆ ಮತ್ತು ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಒಂದು ಬರುವಂತ ಒಂದು ಸಾಧ್ಯತೆಗಳು ನಿಮ್ಮ ಆರೋಗ್ಯದಲ್ಲಿ ತುಂಬಾನೇ ಇದೆ. ಆ ಕಾರಣದಿಂದ ನೀವು ಅತಿಯಾದಂತಹ ಹೊರಗಿನ ಊಟ ಎಂಬುದನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ಅದೆಲ್ಲ ವಯಸ್ಕರರು, ಜಾಸ್ತಿ ವಯಸ್ಸಾಗಿರುವಂತಹ ವ್ಯಕ್ತಿಗಳು ಹೊರಗಿನ ಊಟ ಎಂಬುದನ್ನು ನೀವು ತುಂಬಾನೇ ಕಡಿಮೆ ಮಾಡಿ. ಇದರಿಂದ ನಿಮಗೆ ಎಲ್ಲಾ ರೀತಿಯಿಂದ ಆರೋಗ್ಯದ ಸಮಸ್ಯೆಗಳು ದೂರ ಆಗುತ್ತೆ. ಮತ್ತು ಇದರ ಜೊತೆಯಲ್ಲಿನೇ ನೀವು ಧ್ಯಾನ ಮತ್ತು ಯೋಗದ ಕಡೆ ನಿಮ್ಮ ಗಮನ ಎಂಬುದನ್ನ ನೀಡಿ. ಹೀಗೆ ನೀವು ಧ್ಯಾನ ಮತ್ತು ಯೋಗ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಬರಲ್ಲ. ನೋಡಿ, ಇವರೇ ದುಡ್ಡು ಯಾವಾಗ ಬೇಕಾದ್ರೆ ನೀವು ದುಡಿಬಹುದು, ಆದರೆ ನಿಮ್ಮ ಆರೋಗ್ಯ ಎಂಬುದು ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಆ ಕಾರಣದಿಂದ ಧ್ಯಾನ ಮತ್ತು ಯೋಗದ ಕಡೆ ನಿಮ್ಮ ಗಮನ ಎಂಬುದನ್ನು ಅತಿಯಾಗಿ ನೀಡಿ. ಇವತ್ತು ನೀವು ಸಂಗೀತ ಮತ್ತು ಕಲೆಗಳಿಗೆ ಜಾಸ್ತಿ ನೀವು ಒತ್ತಡ ನೀಡ್ತೀರಾ. ನಿಮ್ಮ ಮನಃಶಾಂತಿಗೋಸ್ಕರ ನೀವು ಹಾಡುಗಾರಿಕೆ ನೋಡೋದಾದ್ರೂ ಆಗ್ಲಿ ಮತ್ತೆ ಯಾವುದಾದ್ರೂ ನಾಟಕ ಎಂಬುದು ನೋಡೋದಾಗ್ಲಿ, ಇವತ್ತು ನೀವು ಅದಕ್ಕೆ ಅತಿಯಾದಂತ ನೀವು ಒಳವುಗಳನ್ನ ನೀವು ನೋಡ್ತೀರಾ. ಏನಕ್ಕಂತಂದ್ರೆ ನಿಮ್ಮ ಮನಃಶಾಂತಿಗೋಸ್ಕರ ನೀವು ಇವತ್ತು ಕಲೆ ಮತ್ತು ವಾಸ್ತುಶಿಲ್ಪದಂತಹ ಒಂದು ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತುಂಬಾ ಇವತ್ತು ತೊಡಸ್ಕೊಳ್ಳುವಂತ ಒಂದು ದಿನವಾಗಿದೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ವೀಕ್ಷಕರೇ 1, ಅದೃಷ್ಟದ ಬಣ್ಣ ಹಳದಿ. ದಿನದ ಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಸಂಜೆ 4 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರು ನಾವು ಇವತ್ತಿನ ದಿನಭೂಷಿ ಎಂಬುದನ್ನು ನೋಡಿದ್ರೆ, ಈ ದಿನ ಮದುವೆ ಆಗದೇ ಇರುವಂತಹ ವ್ಯಕ್ತಿಗಳಿಗೆ ಈ ದಿನ ಒಬ್ಬ ವ್ಯಕ್ತಿಯ ಮೇಲೆ ಅವರ ಮನಸ್ಸನ್ನು ಅವ್ರು ಕೊಡ್ತಾರೆ. ಅವರ ಸಕ್ಸಸ್ಫುಲ್ ಗುಣ ನೋಡಿ ಮತ್ತು ಅವರ ಆಕರ್ಷಣೆ ಎಂಬುದನ್ನು ನೋಡಿ ಈ ದಿನ ನೀವು ಅವರನ್ನ ಮೇಲೆ ಮನಸ್ಸು ಹೊತ್ತು ಅವರನ್ನ ಇಷ್ಟಪಡ್ಲಿಕ್ಕೆ ನೀವು ಇವತ್ತು ಶುರು ಮಾಡ್ತೀರಾ. ಅದು ಹುಡುಗ ಆದ್ರೂ ಆಗ್ಲಿ ಹುಡುಗಿ ಆದ್ರೂ ಆಗ್ಲಿ, ಇಬ್ಬರಲ್ಲಿ ಯಾರಾದ್ರೂ ಸಹ ಒಂಟಿ ವ್ಯಕ್ತಿಗಳಿತ್ತು ಅಂದ್ರೆ ಇವತ್ತು
ಒಬ್ಬ ವ್ಯಕ್ತಿಯ ಮೇಲೆ ನಿಮಗೆ ಆಕರ್ಷಣೆ ಎಂಬುದನ್ನು ಹೋಗಿ ಅವರ ಮೇಲೆ ಇಷ್ಟಪಡೋದನ್ನು ನೀವು ಶುರು ಮಾಡ್ತೀರ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬದಲ್ಲಿ ಯಾವುದೇ ತರದ ಸಮಸ್ಯೆಗಳು ಇತ್ತು ಅಂತಂದ್ರೆ ಇವತ್ತು ನೀವು ಅದನ್ನ ಕುಂತ್ಕೊಂಡ್ಬಿಟ್ಟು ಆ ಸಮಸ್ಯೆಗಳನ್ನ ಪರಿಹಾರ ಪಡ್ಕೊಂಡ್ರೆ ತುಂಬಾನೇ ಒಂದು ಒಳ್ಳೆಯದಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ತರದ ಭಿನ್ನಾಭಿಪ್ರಾಯಗಳು ಇರಲಿ, ಯಾವುದೇ ತರದ ಒಂದು ಸಮಸ್ಯೆಗಳು ಇತ್ತು ಅಂತಂದ್ರೆ ಕುಟುಂಬದಲ್ಲಿ ಎಲ್ಲರೂ ಸಹ ಸೇರ್ಕೊಂಡ್ಬಿಟ್ಟು ಇರುವಂತಹ ಗೊಂದಲಗಳನ್ನ ನೀವು ಕ್ಲಿಯರ್ ಮಾಡಿಕೊಂಡ್ರೆ ತುಂಬಾನೇ ಒಂದು ಸಹಾಯಕರವಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಕುಟುಂಬದಲ್ಲಿ ಬೆರುಕು ಎಂಬುದು ಬರಲಿಕ್ಕೆ ತುಂಬಾನೇ ಒಂದು ಅವಕಾಶಗಳು ಇದೆ. ಆ ಕಾರಣದಿಂದ ನಿಮ್ಮ ಮಧ್ಯದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನ ಇವತ್ತು ನೀವು ಕ್ಲಿಯರ್ ಮಾಡಿಕೊಂಡ್ರೆ ತುಂಬಾನೇ ಒಂದು ಸಹಾಯಕರವಾದಂಥ ಒಂದು ವಿಷಯವಾಗುತ್ತೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ ಈ ದಿನ ನೀವು ನಿಮ್ಮ ಕ್ರಿಯೇಟಿವಿಟಿ ಐಡಿಯಾಗಳಿಗೆ ಸ್ವಲ್ಪ ಜಾಸ್ತಿ ಒತ್ತಡ ನೀಡಿ. ನಿಮ್ದು ಯೂನಿಕ್ ಆಗಿ ನೀವು ಯಾವುದೇ ತರದ ಕ್ರಿಯೇಟಿವಿಟಿ ಐಡಿಯಾಗಳು ನಿಮ್ಮ ಹತ್ರ ಇತ್ತು ಅಂತಂದ್ರೆ ಆ ಐಡಿಯಾಗಳ ಮೇಲೆ ನೀವು ಸ್ವಲ್ಪ ನಿಮ್ಮ ಕಷ್ಟ ಎಂಬುದನ್ನು ಹಾಕಿಬಿಟ್ಟು ಕೆಲಸ ಎಂಬುದನ್ನು ಮಾಡಿದರೆ ಅದರಿಂದ ನಿಮಗೆ ಯಶಸ್ಸು ಮತ್ತು ಲಾಭ ಎಂಬುದು ಸಿಗಲಿಕ್ಕೆ ತುಂಬಾನೇ ಒಂದು ಅವಕಾಶಗಳು ಸಿಗುತ್ತೆ. ಯಾಕಂತಂದ್ರೆ ಕನ್ಯಾ ರಾಶಿಯವರು ವಿಶೇಷವಾಗಿ ಅವರು ಕ್ರಿಯೇಟಿವಿಟಿ ಐಡಿಯಾಗೆ ತುಂಬಾನೇ ಒಂದು ಹೆಸರುವಾಸಿಯಾಗಿರ್ತಾರೆ. ಅದೇ ಕಾರಣದಿಂದ ನಿಮ್ಮ ಕ್ರಿಯೇಟಿವಿಟಿ ಐಡಿಯಾಗೆ ಅತಿಯಾದಂತಹ ಒಂದು ಒತ್ತುಗಳನ್ನು ನೀಡಿದರೆ ನಿಮಗೆ ಇವತ್ತು ಸಾಕಷ್ಟು ಒಂದು ಲಾಭ ಎಂಬುದು ನಿಮ್ಮ ಕೆಲಸದಲ್ಲಿ ಸಿಗುವಂತಹ ಅವಕಾಶಗಳು ಸಿಗುತ್ತೆ. ಮತ್ತೆ ಇದರ ಜೊತೆಯಲ್ಲಿ ವೀಕ್ಷಕರೇ, ನಿಮಗೆ ಹೊಸ ಅವಕಾಶಗಳು ಸಹ ನಿಮ್ಮ ಕೆಲಸದಲ್ಲಿ ಸಿಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಸಿಕ್ಕಿರುವಂತಹ ಅವಕಾಶಗಳನ್ನ ನಿಮ್ಮ ಮನಸ್ಸಿನಿಂದ ಅದನ್ನ ಬಳಸ್ಕೊಂಡ್ಬಿಟ್ಟು ಒಂದು ಯಶಸ್ವಿನ ದಾರಿ ಹತ್ರ ನಡೀಲಿಕ್ಕೆ ತುಂಬಾನೇ ಒಂದು ಅನುಕೂಲಕರವಾದಂತ ಒಂದು ಹೆಜ್ಜೆ ನೀವು ಇಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದ್ರೆ ಈ ದಿನ ನೀವು ಸ್ವಲ್ಪ ವಿಶ್ರಾಂತಿಯನ್ನು ಸ್ವಲ್ಪ ಮಾಡಿ. ಯಾಕಂತಂದ್ರೆ ನೀವು ಅತಿಯಾಗಿ ಕೆಲಸ ಮಾಡುವುದರಿಂದ ನಿಮಗೆ ವಿಶ್ರಾಂತಿ ಎಂಬುದು ಸಿಗುವುದಿಲ್ಲ. ಇದರಿಂದ ನೀವು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ಲಿ, ಏನೇ ಒಂದು ಮಾಡಲಿಕ್ಕೆ ಹೋದರೂ ನಿಮಗೆ ಶಕ್ತಿ ಎಂಬುದು ಸಹ ಇರೋದಿಲ್ಲ. ಆ ಕಾರಣದಿಂದ ವಿಶ್ರಾಂತಿ ಎಂಬುದನ್ನು ಮಾಡಿ ಮತ್ತು ಅತಿಯಾಗಿ ನಿದ್ದೆ ಎಂಬುದನ್ನು ಮಾಡಿ. ಯಾಕಂತಂದ್ರೆ ನಿದ್ದೆ ಎಂಬುದು ಕಡಿಮೆ ಮಾಡಿದರೆ ದಣಿವು ಎಂಬುದು ಸಹ ನಿಮಗೆ ಹೆಚ್ಚಾಗುತ್ತೆ. ಆ ಒಂದು ಕಾರಣದಿಂದ ನಿದ್ದೆ ಮತ್ತು ನಿಮ್ಮ ವಿಶ್ರಾಂತಿ ಎಂಬುದನ್ನು ನೀವು ಹೆಚ್ಚು ಮಾಡುವುದರಿಂದ ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ಅದರ ನಿಮಗೆ ನೀವು 100% ಸಹ ನೀಡಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ವೀಕ್ಷಕರೇ, ಇವತ್ತೇ ನಿಮ್ಮ ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ನೀಲಿ. ದಿನದ ಶುಭ ಸಮಯ ನೋಡಿದ್ರೆ ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆಯವರೆಗೂ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ತರದ ತಪ್ಪು ನಿರ್ಧಾರಗಳನ್ನ ಈ ಸಮಯದಲ್ಲಿ ತಗೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನಭೋಷೆ ಎಂಬುದನ್ನು ನಾವು ನೋಡಿದರೆ ಈ ದಿನ ನಿಮ್ಮ ಸಂಬಂಧಗಳಿಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ನೀವು ಅತಿಯಾದಂತಹ ಒಂದು ಪ್ರಾಮುಖ್ಯತೆ ಎಂಬುದನ್ನು ನೀಡಿ. ಯಾವುದೇ ತರದ ನಿಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿರಲಿ, ಸಮಸ್ಯೆಗಳು ಇತ್ತು ಅಂದ್ರೂ ಸಹ ಅದು ಸಮಸ್ಯೆಗಳನ್ನ ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮಧ್ಯದಲ್ಲಿ ಇರುವಂತಹ ಎಲ್ಲಾ ತರದ ಗೊಂದಲಗಳನ್ನ ದೂರ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮಧ್ಯದಲ್ಲಿ ಯಾವುದೇ ತರದ ಸಮಸ್ಯೆಗಳು ಇತ್ತು ಅಂದ್ರೂ ಅದು ಆದಷ್ಟು ದೂರ ಮಾಡ್ಕೊಳ್ಳಿಕ್ಕೆ ಇವತ್ತು ನೀವು ಪ್ರಯತ್ನ ಎಂಬುದನ್ನ ಪಡಿ. ಅಕಸ್ಮಾತ್ ಆಗಿ ನೀವು ಇವತ್ತು ಅದಕ್ಕೆ ಪ್ರಯತ್ನ ಎಂಬುದು ಪಡಲಿಲ್ಲ ಅಂತಂದ್ರೆ ನಿಮ್ಮ ಸಂಬಂಧ ಎಂಬುದು ಹಾಳಾಗುವಂತಹ ಅವಕಾಶಗಳು, ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ನೀವು ಆದಷ್ಟು ನೀವು ನಿಮ್ಮ ಸಂಬಂಧಗಳಿಗೆ ಅತಿಯಾದಂತಹ ಬೆಲೆ ಎಂಬುದನ್ನು ನೀಡಿದ್ರೆ ತುಂಬಾನೇ ಒಂದು ಸಹಾಯಕವಾಗುತ್ತೆ. ಇನ್ನು ವೀಕ್ಷಕರೇ, ನೀವು ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ಒಂದು ಉತ್ತಮವಾದಂಥ ಒಂದು ಮಧುರವಾದಂಥ ಒಂದು ಸಮಯವನ್ನ ಕಳೆಯುವಂಥ ಒಂದು ಅವಕಾಶ ಸಿಗುತ್ತೆ. ಇವತ್ತು ನೀವು ಇಷ್ಟಪಡ್ತಾ ಇರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ಇವತ್ತು ನೀವು ಒಂದು ಉತ್ತಮವಾಗಿರುವಂತಹ ಒಂದು ಟೈಮ್ ಸ್ಪೆಂಡ್ ಅನ್ನ ಮಾಡುವಂತಹ ಅವಕಾಶಗಳು ಇವತ್ತು ನಿಮಗೆ ಸಿಗುತ್ತೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮ್ಮ ಕ್ರಿಯೇಟಿವಿಟಿ ಮತ್ತು ನೀವು ಕೆಲಸ ಮಾಡುವಂತಹ ಒಂದು ಶೈಲಿ, ಇದರಿಂದ ನಿಮಗೆ ಇವತ್ತು ಸಾಕಷ್ಟು ಒಂದು ಲಾಭ ಎಂಬುದು ನಿಮ್ಮ ಕೆಲಸದಲ್ಲಿ ಸಿಗುವಂತ ಒಂದು ಅವಕಾಶಗಳು ಸಿಗುತ್ತೆ. ಇದನ್ನ ನೀವು ಯೂಸ್ ಮಾಡ್ತಾ ಇರುವಂತಹ ಐಡಿಯಾಗಳಿಂದ, ನೀವು ಮಾಡ್ತಾ ಇರುವಂತಹ ನಿಮ್ಮ ಟ್ಯಾಲೆಂಟ್ ಇಂದ ಇವತ್ತು ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನಿಮಗೆ ಇವತ್ತು ಯಶಸ್ಸು ಮತ್ತು ಅದರಲ್ಲಿ ಒಂದು ಲಾಭ ಎಂಬುದು ಸಿಗಲಿಕ್ಕೆ ಇವತ್ತಿನ ನಿಮಗೊಂದು ತುಂಬಾನೇ ಒಂದು ಸಹಾಯಕರವಾದಂಥ ಒಂದು ವಿಷಯವಾಗಿದೆ. ಮತ್ತು ಅದರ ಜೊತೆಯಲ್ಲಿನೇ
ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇವತ್ತು ನಿಮಗೆ ಹೊಸದಾಗಿರುವಂತಹ ಅವಕಾಶಗಳು ಸಿಗುವಂತಹ ಅವಕಾಶಗಳು ಸಹ ಬರುತ್ತೆ. ಈ ದಿನ ನಿಮ್ಮ ಕೆಲಸದಲ್ಲಿ ನಿಮ್ಮ ಟ್ಯಾಲೆಂಟು ಮತ್ತು ನೀವು ಮಾಡ್ತಾ ಇರುವಂತಹ ಒಂದು ಯೂನಿಕ್ ನೀತಿ ಕೆಲಸಗಳಿಂದ ನಿಮಗೆ ಇವತ್ತು ಹೊಸ ಅವಕಾಶಗಳು ಸಿಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಬಂದಿರುವಂತಹ ಅವಕಾಶಗಳನ್ನ ಬಳಸ್ಕೊಳ್ಳಿ, ಆಯ್ತಾ? ಅದರ ಜೊತೆಯಲ್ಲಿ ವೀಕ್ಷಕರೇ, ಇವತ್ತು ನೀವು ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಇವತ್ತು ಅವರಿಂದ ನಿಮಗೆ ಸಹಾಯ ಎಂಬುದು ಸಿಗುವಂತಹ ಒಂದು ದಿನವಾಗಿದೆ. ಅವರು ನಿಮಗೆ ಕೆಲಸದಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಸಹಾಯ ಮಾಡಲಿಕ್ಕೆ ಇವತ್ತು ನಿಮಗೆ ಒಂದು ಅವಕಾಶಗಳು ಕೊಡ್ತಾರೆ ಮತ್ತು ಅವರು ನಿಮಗೆ ಸಹಾಯ ಸಹ ಮಾಡ್ತಾರೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ನಿಮ್ಮ ಆರೋಗ್ಯದಲ್ಲಿ ನಿಮ್ಗೆ ಸ್ವಲ್ಪ ಮೊಣಕಾಲು ನೋವು ಮತ್ತು ಕೀಲು ನೋವುಗಳು ಬರುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಅದರಲ್ಲಿ ವಿಶೇಷವಾಗಿ ವಯಸ್ಕರ ವ್ಯಕ್ತಿಗಳಿಗೆ ಇವತ್ತು ನಿಮಗೆ ಸ್ವಲ್ಪ ಕೀಲು ನೋವುಗಳು ಅತಿಯಾಗಿ ಹೆಚ್ಚಾಗುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಗಮನ ಎಂಬುದನ್ನು ನೀಡಿ ಮತ್ತು ಆಹಾರದ ಕಡೆ ಸಹ ಒಂದು ಗಮನ ಎಂಬುದನ್ನು ನೀಡಿ, ಅದರ ಜೊತೆಯಲ್ಲೇನೆ ಯೋಗ ಮತ್ತು ಧ್ಯಾನ ಎಂಬುದನ್ನು ಅತಿಯಾಗಿ ಮಾಡಿ. ಇದು ಮಾಡುವುದರಿಂದ ನೋಡಿ ವೀಕ್ಷಕರೇ, ನಿಮ್ಮ ಆರೋಗ್ಯದಲ್ಲಿ ಇರುವಂತಹ ಸಮಸ್ಯೆಗಳು ದೂರ ಆಗಿ ನೀವು ಚೆನ್ನಾಗಿರ್ಲಿಕ್ಕೆ ಅದು ತುಂಬಾನೇ ಒಂದು ಸಹಾಯಕರವಾದಂಥ ಒಂದು ವಿಷಯ ಸಹ ಆಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ನೀಲಿ. ದಿನದ ಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಸಂಜೆ 4 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಒಂದು ಅಶುಭಕರವಾದಂಥ ಒಂದು ಸಮಯ ಆಗಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ, ಈ ದಿನ ನಿಮ್ಮ ಭಾವನೆಗಳನ್ನು ನೀವು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡಿ. ಏನೇ ಒಂದು ಕಷ್ಟಗಳು ಬರಲಿ, ಏನೇ ಒಂದು ಬಂದರೂ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸಂಬಂಧದಲ್ಲಿ ನಿಮ್ಮ ಭಾವನೆಗಳನ್ನು ಅವರ ಮುಂದೆ ವ್ಯಕ್ತ ಎಂಬುದನ್ನು ಪಡಿಸಿ. ನಿಮ್ಮ ಭಾವನೆ ಎಂಬುದು ನೀವು ವ್ಯಕ್ತಪಡಿಸಲಿಲ್ಲ ಅಂತಂದರೆ ನಿಮ್ಮ ಭಾವನೆಗೆ ಬೆಲೆ ಎಂಬುದು ಸಿಗುವುದಿಲ್ಲ. ಈ ವ್ಯಕ್ತಿ ಇದೇ ಥರ ಅಂತ ಅವ್ರು ತಿಳ್ಕೊಂಡ್ಬಿಡ್ತಾರೆ. ಆ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಅವರ ಮುಂದೆ ವ್ಯಕ್ತಪಡಿಸುವುದು ತುಂಬಾನೇ ಒಂದು ಒಳ್ಳೆಯದು. ವ್ಯಕ್ತಪಡಿಸುವುದರಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ದೂರ ಆಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ವಾತ್ಸಲ್ಯ ಎಂಬುದು ಇನ್ನೂ ಹೆಚ್ಚಾಗುತ್ತೆ. ಇದು ನಿಮ್ಮ ಕುಟುಂಬದಲ್ಲಿ ಆಗಲೂ ಸಹ ನಿಮ್ಮ ಪ್ರೀತಿ ವಿಚಾರದಲ್ಲಿ ಎರಡಕ್ಕೂ ಸಹ ಇದು ಸೇರ್ಕೊಂಡ್ಬಿಟ್ಟು ನಾನು ಹೇಳ್ತಾ ಇರೋದು, ನಿಮ್ಮ ಭಾವನೆಗಳನ್ನು ನೀವು ವ್ಯಕ್ತಪಡಿಸೋದು ಇವತ್ತು ತುಂಬಾನೇ ಒಂದು ಮುಖ್ಯ. ಅದರಲ್ಲಿ ವಿಶೇಷವಾಗಿ ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಇವತ್ತು ನಿಮ್ಮ ಜೊತೆ ಅವರ ಜೊತೆಯಲ್ಲಿ ನೀವು ಒಂದು ಉತ್ತಮವಾದಂತಹ ಸಮಯ ಎಂಬುದನ್ನು ನೀವು ಕಲಿಯುವಂತಹ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನ ಅವರ ಮುಂದೆ ವ್ಯಕ್ತಪಡಿಸುವುದರಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ಸಮಸ್ಯೆಗಳು ದೂರ ಆಗಿ ಅವರ ಜೊತೆಯಲ್ಲಿ ನೀವು ಖುಷಿಯಿಂದ ಮತ್ತು ಒಂದು ನಂಬಿಕೆಯ ಒಂದು ಸಮಯ ಎಂಬುದನ್ನು ಕಲಿಯಲಿಕ್ಕೆ ತುಂಬಾನೇ ಒಂದು ಸಹಾಯಕರವಾಗುತ್ತೆ. ಆ ಕಾರಣದಿಂದ ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ಒಂದು ಉತ್ತಮವಾದಂಥ ಸಮಯ ಕಲಿಯುವಂಥ ಅವಕಾಶ ಸಹ ಬಂದಿರುತ್ತೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನೀವು ಪಡ್ತಾ ಇರುವಂತಹ ಕಷ್ಟ ಮತ್ತು ನೀವು ಕೆಲಸದಲ್ಲಿ ಮಾಡ್ತಾ ಇರುವಂತಹ ಡೆಡಿಕೇಶನ್ ಇಂದ ಇವತ್ತು ನಿಮಗೆ ಯಶಸ್ಸು ಎಂಬುದು ಸಿಗುವಂತಹ ಒಂದು ದಿನವಾಗಿದೆ. ಇವತ್ತು ನೀವು ಇಷ್ಟು ದಿನ ಏನು ಕಷ್ಟಪಟ್ಟಿದ್ದೀರಾ, ಏನು ನಿಮ್ಮ ಡೆಡಿಕೇಶನ್ ಇದೆ ಅಲ್ವಾ, ಇದರಿಂದ ನಿಮಗೆ ಒಂದು ಯಶಸ್ಸು ಎಂಬುವ ಅಂತ ಸಿಗುವಂತ ಒಂದು ದಿನ ಇವತ್ತಿನ ದಿನವಾಗಿದೆ. ಇನ್ನು ವೀಕ್ಷಕರೇ, ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ತುಂಬಾನೇ ಲಾಭ ಎಂಬುದು ಸಿಗುವಂತ ದಿನವಾಗಿದೆ. ಅದರಲ್ಲಿ ಕಾಳು ಕಡಿ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಮಾರಾಟ ಮಾಡ್ತಾ ಇರುವಂತಹ ವ್ಯಾಪಾರಸ್ಥರಿಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಒಂದು ಲಾಭ ಎಂಬುದು ಸಿಗುವಂತ ಒಂದು ದಿನವಾಗಿದೆ. ಆ ಕಾರಣದಿಂದ ನಿಮ್ಮ ವ್ಯಾಪಾರದಲ್ಲಿ ಇನ್ನಷ್ಟು ಸ್ವಲ್ಪ ಬದಲಾವಣೆ ಎಂಬುದನ್ನು ಇವತ್ತು ಮಾಡಿ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಎಂಬುದರ ಬಗ್ಗೆ ಸ್ವಲ್ಪ ತಲೆ ಎಂಬುದನ್ನು ಜಾಸ್ತಿ ಕೊಡಿ. ಆನ್ಲೈನ್ ಬಿಸ್ನೆಸ್ ಆಗಲಿ ಡಿಜಿಟಲ್ ಎಂಬುದರ ಮೇಲೆ ಸ್ವಲ್ಪ ನೀವು ಗಮನ ಎಂಬುದನ್ನು ನೀಡಿದರೆ ನಿಮ್ಮ ವ್ಯಾಪಾರದಲ್ಲಿ ಮತ್ತೆ ನೀವು ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ತುಂಬಾನೇ ಸಹಾಯವಾಗುತ್ತೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ, ಈ ದಿನ ನಿಮ್ಮ ಮನಃಶಾಂತಿಗೋಸ್ಕರ ನೀವು ಸ್ವಲ್ಪ ಇವತ್ತು ಯೋಗ ಮತ್ತು ಧ್ಯಾನದ ಬಗ್ಗೆ ಅತಿಯಾದ ಒಂದು ಗಮನ ಎಂಬುದನ್ನು ನೀವು ಇವತ್ತು ಕೊಡ್ತೀರಾ. ಅದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಸಹ ಆಗುತ್ತೆ. ಇನ್ನು ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಕೆಂಪು. ದಿನದ ಶುಭ ಸಮಯ ನೋಡಿದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ
ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ಧನು ರಾಶಿಯವರ ಇವತ್ತಿನ ದಿನಭವಿಷ್ಯ ಎಂಬುದನ್ನು ನಾವು ನೋಡಿದರೆ ವೀಕ್ಷಕರೇ, ಈ ದಿನ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ನಂಬಿಕೆಯ ಸಮಸ್ಯೆ ಎಂಬುದು ಬರ್ಬೋದು. ನಿಮ್ಮ ಕುಟುಂಬದಲ್ಲಿ ಇವತ್ತು ನಂಬಿಕೆ ಮತ್ತು ಸ್ವಲ್ಪ ಬೇರೆ ವಿಚಾರದ ಮೇಲೆ ಸ್ವಲ್ಪ ಸಮಸ್ಯೆಗಳು ಬರುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಕುಟುಂಬದಲ್ಲಿ ವಿಶೇಷವಾಗಿ ನಂಬಿಕೆಯ ಕೊರತೆ ಎಂಬುದು ಈ ದಿನ ತುಂಬಾನೇ ಬರುವಂತ ಒಂದು ಅವಕಾಶಗಳು ಮತ್ತು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ತರದ ಭಿನ್ನಾಭಿಪ್ರಾಯಗಳು ಇರಲಿ, ಯಾವುದೇ ತರದ ಸಮಸ್ಯೆಗಳು ಇತ್ತು ಅಂತಂದ್ರೆ ಅದು ಎಲ್ಲಾನು ದೂರ ಮಾಡ್ಕೊಳ್ಳಿಕ್ಕೆ ಇವತ್ತು ನೀವು ಪ್ರಯತ್ನ ಎಂಬುದನ್ನ ಪಟ್ಟರೆ ತುಂಬಾನೇ ಒಂದು ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಸಂಗಾತಿ ಒಂದಿಗೆ ನೀವು ಒಂದು ಮಧುರವಾದಂತ ಒಂದು ಖುಷಿಯಾದಂತ ಒಂದು ಸಮಯ ಎಂಬುದನ್ನ ಕಲಿತಾರೆ. ಅದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಅವರ ಜೊತೆ ನೀವು ಖುಷಿಯಿಂದ ಮತ್ತು ಸಂತೋಷದಿಂದ ಇರ್ತೀರ. ತದನಂತರ ನಿಮ್ಮಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದು, ಇಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಇಬ್ಬರು ಸಹ ಮಾತು ಬಿಡುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಏನೇ ಒಂದು ಸಮಸ್ಯೆಗಳು ಬಂದರೂ ಸ್ವಲ್ಪ ತಾಳ್ಮೆ ಮತ್ತು ನಂಬಿಕೆ ಎಂಬುದನ್ನ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರೀತಿ ಎಂಬುದು ಇರೋದೇ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ. ಆ ಕಾರಣದಿಂದ ನಂಬಿಕೆ ಎಂಬುದು ಇಬ್ಬರು ಪರಸ್ಪರ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಕೆಲಸದಲ್ಲಿ ನೀವು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಈ ದಿನ ನೀವು ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಅವಮಾನ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ನೀವು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು, ವಿಶೇಷವಾಗಿ ಗೌರ್ಮೆಂಟ್ ಎಂಪ್ಲಾಯ್, ಅವರಿಗೆ ಇವತ್ತು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಅವಮಾನ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ ನಿಮ್ಮ ಕೆಲಸದ ಮೇಲೆ ಸ್ವಲ್ಪ ನೀವು ಗಮನ ಎಂಬುದನ್ನು ನೀಡಿ ಅವಮಾನ ಮಾಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇವತ್ತು ನೀವು ನಿಮ್ಮ ಕೆಲಸದಲ್ಲಿ ನೀವು ಮಾಡ್ತಾ ಇರುವಂತಹ ಪರಿಶ್ರಮ ಮತ್ತು ಕಷ್ಟದಿಂದ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಸಹ ಎದುರಿಸಲಿಕ್ಕೆ ತುಂಬಾನೇ ಒಂದು ಸಹಾಯಕರವಾಗುತ್ತೆ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ನಾವು ನೋಡ್ಕೊಂಡ್ರೆ, ಈ ದಿನ ಮೂಲವಾದಿ ಏನಾದರೂ ಸಮಸ್ಯೆಗಳು ನಿಮಗೆ ಇತ್ತು ಅಂತಂದ್ರೆ ಇವತ್ತು ಆ ಸಮಸ್ಯೆ ಸ್ವಲ್ಪ ಹೆಚ್ಚಾಗುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಮೂಲವಾದಿ ಆರೋಗ್ಯದಲ್ಲಿ ಸಮಸ್ಯೆ ಇರುವಂತಹ ವ್ಯಕ್ತಿಗಳು ಸ್ವಲ್ಪ ಇವತ್ತು ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ಮತ್ತೆ ಯಾವುದೇ ತರದ ಇದು ಬಿಟ್ಟು ಮತ್ತೆ ಯಾವುದೇ ತರದ ಸಮಸ್ಯೆಗಳು ನಿಮಗಿಲ್ಲ. ನೀವು ನಿಮ್ಮ ಮನಃಶಾಂತಿಗೋಸ್ಕರ ಯಾವುದಾದರೂ ಫಿಲಮ್ಗಾಗ್ಲಿ ಆಗಲಿ ಅಕಸ್ಮಾತ್ ಗಾರ್ಡನ್ಗಾದ್ರೂ ಹೋಗ್ಬಿಟ್ಟು ಸಮಯ ಎಂಬುದನ್ನು ಕಲಿತ್ರೆ ಯಾವುದೇ ತರದ ಮನಃಶಾಂತಿಯನ್ನು ನೀವು ಪಡ್ಕೊಂತೀರಾ ಮತ್ತು ಯಾವುದೇ ತರದ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಆರೆಂಜ್. ದಿನದ ಶುಭ ಸಮಯ ನೋಡಿದ್ರೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರನ್ನ ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ, ಈ ದಿನ ನಿಮ್ಮ ಸಂಬಂಧದಲ್ಲಿ ಸ್ಥಿರತೆ ಮತ್ತು ನಂಬಿಕೆ ಎಂಬುದು ಮುಖ್ಯ. ನಿಮ್ಮ ಕುಟುಂಬದಲ್ಲಾಗ್ಲಿ, ನಿಮ್ಮ ಪ್ರೀತಿ ಸಂಬಂಧದಲ್ಲಾಗ್ಲಿ ನಂಬಿಕೆ ಎಂಬುದನ್ನ ಕಾಪಾಡಿಕೊಳ್ಳಿ. ನಂಬಿಕೆ ಇರುವಂತಹ ಸ್ಥಳದಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಎಂಬುದು ಬರೋದಿಲ್ಲ. ಆ ಕಾರಣದಿಂದ ವಿಶೇಷವಾಗಿ ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿಗಳು ನಿಮ್ಮಿಬ್ಬರ ಮಧ್ಯದಲ್ಲಿ ನಂಬಿಕೆ ಎಂಬುದನ್ನ ಕಾಪಾಡಲಿಕ್ಕೆ ನಿಮ್ಮ ಪ್ರಯತ್ನ ಎಂಬುದನ್ನ ಪಡಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬದ ಜೊತೆಯಲ್ಲಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಇವತ್ತು ನೀವು ಒಂದು ಸಂತೋಷದಿಂದ ಅವರ ಜೊತೆಯಲ್ಲಿ ಟೈಮ್ ಪಾಸ್ ಎಂಬುದನ್ನ ಮಾಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ನಿಮಗೆ ಇರುವಂತಹ ಎಲ್ಲಾ ತರದ ಕಷ್ಟಗಳನ್ನ ಮರೆತು ಅವರ ಜೊತೆಯಲ್ಲಿ ಒಂದು ಸಂತೋಷದಿಂದ ಒಂದು ನೆಮ್ಮದಿಯಿಂದ ಇರುವಂತಹ ಒಂದು ಅವಕಾಶ ಇವತ್ತು ನಿಮಗೆ ಸಿಗುತ್ತೆ ವೀಕ್ಷಕರೇ. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದ್ರೆ, ಈ ದಿನ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಸಾಕಷ್ಟು ಪ್ರಮಾಣದ ಸಮಸ್ಯೆಗಳು ಬರುವಂತಹ ಒಂದು ಸಾಧ್ಯತೆಗಳು ತುಂಬಾನಿದೆ. ಅದರಲ್ಲಿ ವಿಶೇಷವಾಗಿ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಪ್ರೆಷರು ಮತ್ತು ಒತ್ತಡ ಎಂಬುದು ಜಾಸ್ತಿಯಾಗಿ ಇದರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಎಂಬುದು ಅತಿಯಾಗಿ ಬರುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ನೀವು ಏನಾದರೂ ನಿಮ್ಮ ಕೆಲಸ ಎಂಬುದು ಬಾಕಿ ಇಟ್ಟಿದ್ರೆ, ನಿಮ್ಮ ಹಿಂದಿನ ಕೆಲಸ ಏನಾದರೂ ನೀವು ಬಾಕಿ ಎಂಬುದು ಇಟ್ಟಿದ್ರೆ, ನಿಮ್ಮ ಕೆಲಸಗಳನ್ನ ಆದಷ್ಟು ಬೇಗನೆ ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಎಂಬುದನ್ನ ಮಾಡಿ. ನೀವು ಬಾಕಿ ಇಟ್ಟಿರುವ ಕೆಲಸಗಳಿಂದನೇ ಸ್ವಲ್ಪ ಸಮಸ್ಯೆಗಳು ನಿಮ್ಮ ಕೆಲಸದಲ್ಲಿ ಬರುವಂತಹ ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ಬಾಕಿ ಕೆಲಸಗಳನ್ನ ಆದಷ್ಟು ಬೇಗನೆ ಮಾಡಿದ್ರೆ ಒಳ್ಳೆಯದು. ಇನ್ನು ವೀಕ್ಷಕರೇ, ಈ ದಿನ ನಿಮಗೆ ಪ್ರಯಾಣದ ಸಾಧ್ಯತೆಗಳು ತುಂಬಾನೇ ಇದೆ. ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ಸಲುವಾಗಿ ಈ ದಿನ ನೀವು
ಹೊರಗಡೆ ದೂರದ ಊರಿಗೆ ಹೋಗಿ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ತುಂಬಾನೇ ಇದೆ. ಪ್ರಯಾಣ ಮಾಡೋಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಪ್ರಯಾಣ ಎಂಬುದನ್ನ ಮಾಡಿ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ, ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ರೀತಿಯಾದಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ತುಂಬಾನೇ ಇದೆ. ಅದರಲ್ಲಿ ವಿಶೇಷವಾಗಿ ತಲೆನೋವು ಮತ್ತು ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್, ಇದು ಸಹ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆರೋಗ್ಯದಲ್ಲಿ ಏನೇನೊಂದು ಏರುಪೇರು ಆದರೂ ಸಹ ಅದೇ ಆದಂಥ ನೆಗ್ಲೆಕ್ಟ್ ಅನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋದು ತುಂಬಾನೇ ಉತ್ತಮ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಮನಃಶಾಂತಿಗೋಸ್ಕರ ನೀವು ಎಲ್ಲಾದರೂ ಹೊರಗಡೆ ಲಾಂಗ್ ಡ್ರೈವ್ ಆದರೂ ಹೋಗ್ಬೋದು. ಇದರಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಒಂದು ಮಧುರವಾದಂಥ ಕ್ಷಣವನ್ನು ಕಳ್ಕೊಳ್ಳಿಕ್ಕೆ ತಯಾರಾಗಿರಿ. ಇನ್ನು ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಕಪ್ಪು. ದಿನದ ಶುಭ ಸಮಯ ನೋಡಿದರೆ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 11 ಗಂಟೆಯವರೆಗೂ ಒಂದು ಶುಭ ಸಮಯವಾಗಿದೆ. ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರು ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದರೆ, ಇವತ್ತು ನೀವು ವಿವಿಧ ಭಾವನೆಗಳನ್ನು ಅನುಭವಿಸುವಂತ ಒಂದು ದಿನವಾಗಿದೆ. ಈ ದಿನ ನೀವು ಕಷ್ಟನೂ ಅನುಭವಿಸ್ತೀರಾ, ಸುಖನೂ ಅನುಭವಿಸ್ತೀರಾ. ಒಂದು ತರ ಎಲ್ಲಾ ರೀತಿಯಾದಂತಹ ವಿವಿಧ ಭಾವನೆಗಳನ್ನ ಅನುಭವಿಸುವಂತ ಒಂದು ದಿನ ಇವತ್ತಿನ ಕುಂಭರಾಶಿಯವರಿಗೆ ಆಗಿದೆ. ಇನ್ನು ವೀಕ್ಷಕರೇ, ಈ ದಿನ ನೀವು ಒಂದ್ ಸ್ವಲ್ಪ ಮಧ್ಯಾಹ್ನದವರೆಗೆ ಸ್ವಲ್ಪ ನೀವು ಅತಿಯಾದ ಒಂದು ಚಿಂತನೆ ಎಂಬುದನ್ನು ಮಾಡ್ತೀರಾ. ಸ್ವಲ್ಪ ಅತಿಯಾದಂಥ ಚಿಂತನೆ ಅಂತಂದ್ರೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ನೀವು ತುಂಬಾನೇ ಚಿಂತೆ ಎಂಬುದು ಮಾಡುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ನೀವು ಚಿಂತೆ ಎಂಬುದನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು. ಇಲ್ಲಂತಂದ್ರೆ ಮಾನಸಿಕ ಆರೋಗ್ಯಕ್ಕೆ ಸಾಕಷ್ಟು ಪ್ರಮಾಣದ ಸಮಸ್ಯೆಗಳು ಸಹ ನಿಮಗೆ ಬರುತ್ತೆ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ಕುಟುಂಬದಲ್ಲಿ ಯಾವುದೇ ಒಂದು ಘಟನೆಗಳಾಗಲಿ, ಯಾವುದೇ ಒಂದು ಕೆಲಸ ಆದರೂ ಸಹ ಸ್ವಲ್ಪ ಎಚ್ಚರಿಕೆ ಮತ್ತು ತಾಳ್ಮೆಯಿಂದ ಇರೋದು ಅತಿ ಮುಖ್ಯಕರವಾದಂಥ ಒಂದು ವಿಷಯವಾಗಿದೆ. ಯಾವುದೇ ರೀತಿಯಿಂದ ಸಮಸ್ಯೆಗಳು ಬಂದ್ರೂ ತಾಳ್ಮೆ ಎಂಬುದನ್ನು ಕಾಪಾಡಿಕೊಳ್ಳಿ. ತಾಳ್ಮೆಗೆ ಅತಿಯಾದಂಥ ಒಂದು ಪ್ರಾಮುಖ್ಯತೆಯನ್ನು ನೀವು ಇವತ್ತು ಕೊಟ್ಟರೆ ತುಂಬಾನೇ ಮುಖ್ಯ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಒಂದು ಲಾಭದಾಯಕ ಮತ್ತು ಒಂದು ಯಶಸ್ವಿನ ದಿನವಾಗಿದೆ. ಈ ದಿನ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ಆಗಲಿ, ಬೇರೆ ಒಂದು ಎಕ್ಸಾಮ್ ನೀವು ಬರೀತಾ ಇದ್ರೆ ಇವತ್ತು ಅದರಲ್ಲಿ ನಿಮಗೆ ಯಶಸ್ಸು ಎಂಬುದು ಸಿಗುವಂತ ಒಂದು ಅವಕಾಶ ತುಂಬಾನೇ ಇದೆ. ಆ ಕಾರಣದಿಂದ ವಿದ್ಯಾರ್ಥಿಗಳು ಅತಿಯಾದಂತ ಒಂದು ವಿದ್ಯಾಭ್ಯಾಸದ ಮೇಲೆ ಗಮನ ನೀಡಿ ಯಶಸ್ಸನ್ನು ನಿಮ್ಮ ಹತ್ರ ಹುಡ್ಕೊಂಡ್ಬಿಟ್ಟೆ ಬರುತ್ತೆ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಕೆಲಸದ ಬಗ್ಗೆ ನಾವು ನೋಡಿದ್ರೆ, ಈ ದಿನ ನಿಮ್ಮ ಕೆಲಸದಲ್ಲಿ ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಎಂಬುದು ಸಿಗಲ್ಲ. ಆ ಒಂದು ಕಾರಣದಿಂದ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಸಾಕಷ್ಟು ಪ್ರಮಾಣದ ಸಮಸ್ಯೆಗಳು ಎದುರಿಸುವಂತಹ ಒಂದು ಸಾಧ್ಯತೆಗಳು ಇದೆ. ಆ ಒಂದು ಕಾರಣದಿಂದ ಅತಿಯಾಗಿ ನಿಮ್ಮ ಕೆಲಸದ ಮೇಲೆ ಕರೆಕ್ಟಾಗಿ ಗಮನ ಎಂಬುದನ್ನು ನೀಡಿ ಮತ್ತು ಸರಿಯಾದ ಮಾರ್ಗದರ್ಶನವನ್ನು ಪಾಲಿಸಿ ಎಲ್ಲಾ ರೀತಿಯಿಂದ ಕೆಲಸ ಎಂಬುದನ್ನು ಮಾಡಿ. ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಹಣಕಾಸಿನಲ್ಲಿ ಸ್ವಲ್ಪ ಉತ್ತಮವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮವಾಗಿರುತ್ತೆ. ನೀವು ಯಾರಿಗಾದ್ರೂ ಸಾಲ ಎಂಬುದನ್ನು ಕೊಟ್ಟಿದ್ರೆ ಇವತ್ತು ಆ ವ್ಯಕ್ತಿಗಳು ನಿಮ್ಮ ಸಾಲ ಎಂಬುದನ್ನು ಕೊಡ್ತಾರೆ. ಅದರಿಂದ ನಿಮಗೆ ಸಾಕಷ್ಟು ಪ್ರಮಾಣದಿಂದ ಒಂದು ಹಣಕಾಸಿನ ವಿಚಾರದಲ್ಲಿ ಒಂದು ಸಹಾಯಕವಾಗುತ್ತೆ. ಇನ್ನು ವೀಕ್ಷಕರೇ, ಈ ದಿನ ನೀವು ನಿಮ್ಮ ಸ್ನೇಹಿತರೊಂದಿಗೆ ಸಾಯಂಕಾಲ ಒಂದು ಉತ್ತಮ ಮತ್ತು ಒಂದು ಖುಷಿಯ ಒಂದು ಸಮಯ ಎಂಬುದನ್ನು ಕಳೆಯುವಂತ ಒಂದು ಅವಕಾಶ ಇವತ್ತು ನಿಮಗೆ ಸಿಗುತ್ತೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 19, ಅದೃಷ್ಟದ ಬಣ್ಣ ನೀಲಿ. ದಿನದ ಶುಭ ಸಮಯ ನೋಡಿದ್ರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 2:30 ಮಧ್ಯಾಹ್ನ 4 ಗಂಟೆವರೆಗೂ ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ. ಈ ದಿನ ನೀವು ನೀಲಿ ಮಣಿ ಇರುವಂತಹ ಒಂದು ಉಂಗುರವನ್ನು ಧರಿಸ್ಕೊಂಡ್ರೆ ಒಂದು ಎಲ್ಲಾ ರೀತಿಯಿಂದ ಒಂದು ಕೆಲಸದಲ್ಲಿ ಸುಗಮತನ ಇರುತ್ತೆ. ಯಾವುದೇ ತರಹದ ಸಮಸ್ಯೆಗಳು ಎಂಬುದು ನಿಮ್ಮ ಕೆಲಸದಲ್ಲಿ ಬರಲ್ಲ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರು ನಾವು ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನೋಡಿದ್ರೆ, ಈ ದಿನ ನಿಮ್ಮ ಮನಸ್ಥಿತಿ ಸ್ವಲ್ಪ ಸರಿಯಾಗಿ ಇರೋದಿಲ್ಲ. ಈ ದಿನ ಮಾನಸಿಕವಾಗಿ ನೀವು ಸಾಕಷ್ಟು ಒಂದು ಕೊರಗ್ತಾ ಇರ್ತೀರ. ಯಾವುದೇ ತರಹದ ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ಇವತ್ತು ಮನಸ್ಸು ಎಂಬುದು ಆಗಲ್ಲ.
ಅದರಲ್ಲಿ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಇವತ್ತಿನ ವ್ಯಾಪಾರದಲ್ಲಿ ಯಾವುದೇ ತರಹದ ಒಂದು ಮನಸ್ಸೇ ಬರಲ್ಲ. ಏನೇ ಒಂದು ಕೆಲಸ ಮಾಡಲಿಕ್ಕೂ ಸಹ ಮನಸ್ಸು ಬರಲ್ಲ. ಮತ್ತು ಇವತ್ತು ಮನಸ್ಸಿನ ಸಹ ತುಂಬಾನೇ ಒಂದು ಹಾಳಾಗಿ ಹೋಗಿರುತ್ತೆ. ಅದರ ಜೊತೆಯಲ್ಲಿ ಸೋಮಾರಿತನ ಸಹ ಇವತ್ತು ನಿಮಗೆ ಅತಿಯಾಗಿ ಬರುತ್ತೆ. ಇನ್ನು ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂದ್ರೆ, ಈ ದಿನ ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ನಂಬಿಕೆ ಮತ್ತು ಪ್ರೀತಿ ಎಂಬುದು ಸಹ ಕಡಿಮೆ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಒಂದು ಕಾರಣದಿಂದ ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ನೀವು ಹದಗೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮನಸ್ಥಿತಿಗೆ ಒಂದು ಲಗಾಮನ್ನ ಹಾಕಿ ಮತ್ತು ಯಾವುದೇ ಒಂದು ಕೆಲಸದಲ್ಲಿ ಸೋಮಾರಿತನ ಎಂಬುದನ್ನು ಮಾಡಲಿಕ್ಕೆ ಹೋಗಬೇಡಿ. ನೀವು ಸೋಮಾರಿತನ ಈಗ ಮಾಡಿದ್ರೆ ನಿಮ್ಮ ವ್ಯಾಪಾರದಲ್ಲಿ ಇವತ್ತು ನೀವು ಸಾಕಷ್ಟು ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸಲಿಕ್ಕೆ ಒಂದು ಸಾಧ್ಯತೆಗಳು ಇದೆ. ಆ ಒಂದು ಕಾರಣದಿಂದ ವ್ಯಾಪಾರಸ್ಥರಾಗಲಿ ಮತ್ತು ಬೇರೆ ವ್ಯಕ್ತಿಗಳು ಆಗಲಿ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳನ್ನ ಮಾಡಿ ಯಾವುದೇ ತರಹದ ಸಮಸ್ಯೆಗಳು ಎಂಬುದು ನಿಮಗೆ ಬರಲ್ಲ. ಇನ್ನು ವೀಕ್ಷಕರೇ, ಇವತ್ತು ನಿಮ್ಮ ಕುಟುಂಬದ ಜೊತೆಯಲ್ಲಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ನೀವು ಒಂದಿಷ್ಟು ಮಾತುಕತೆ ಎಂಬುದನ್ನ ಮಾಡ್ತೀರಾ. ಇದು ಮಾತುಕತೆ ಯಾವ ತರ ಅಂತಂದ್ರೆ, ನಿಮ್ಮ ಮುಂದಿನ ಜೀವನದ ಬಗ್ಗೆ ಇವತ್ತು ಅವರ ಜೊತೆಯಲ್ಲಿ ಮಾತುಕತೆಗಳನ್ನ ಮಾಡಿ ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಅವರ ಸಲಹೆ ಮತ್ತು ಅವರ ಸೂಚನೆಗಳು ಸಹ ಇವತ್ತು ನೀವು ತಗೊಂತೀರ. ಇದರಿಂದ ನಿಮಗೆ ಮುಂದೆ ಒಂದು ಸಾಕಷ್ಟು ಒಂದು ಲಾಭ ಎಂಬುದನ್ನು ಪಡ್ಕೊಳ್ಳಿಕ್ಕೆ ತುಂಬಾನೇ ಸಹಾಯಕವಾಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನೀವು ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತನೂ ಮುಂಚೆ ಅದರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಯಾವುದೇ ಒಂದು ಸಣ್ಣ ತಪ್ಪು ಸಹ ನಿಮ್ಮ ಹಣನ ಕಳ್ಕೊಳ್ಳಿಕ್ಕೆ ತುಂಬಾನೇ ದೊಡ್ಡ ಕಾರಣ ಆಗುತ್ತೆ. ಆ ಕಾರಣದಿಂದ ಇನ್ವೆಸ್ಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ಇವತ್ತು ನೀವು ಶಿವನಿಗೆ ಜಲಾಭಿಷೇಕ ಎಂಬುದನ್ನು ಮಾಡಿ. ಶಿವನಿಗೆ ನೀವು ಜಲಾಭಿಷೇಕ ಮಾಡುವುದರಿಂದ ಶಿವನ ಆಶೀರ್ವಾದ ಮತ್ತು ಶಿವನ ಒಂದು ಅನುಗ್ರಹ ಎಂಬುದನ್ನು ನಿಮಗೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಸಹ ಬರಬಾರದು ಅಂತಂದ್ರೆ ನೀವು ಪ್ರತಿದಿನ ಶಿವನಿಗೆ ಪೂಜೆ ಎಂಬುದು ಮಾಡೋದು ತುಂಬಾನೇ ಒಳ್ಳೆಯದು. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಹಸಿರು. ದಿನದ ಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 2:30 ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಸಂಜೆ 5 ಗಂಟೆಯಿಂದ ಸಂಜೆ 6:30 ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರೋದು ಮುಖ್ಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರವರ ದಿನ ಭವಿಷ್ಯ ಎಂಬುದು ಇದೆ. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ತರಹದ ಸಮಸ್ಯೆಗಳು ಇತ್ತು ಅಂತಂದ್ರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಬಹುದು. ಅದಕ್ಕೆ ನಾನು ನಿಮಗೆ ಪರಿಹಾರ ಎಂಬುದನ್ನು ನಾನು ತಿಳಿಸಿಕೊಡ್ತೇನೆ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬಾನೇ ಧನ್ಯವಾದಗಳು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಅನ್ನ ಮಾಡಿ ಮತ್ತೆ ಕಮೆಂಟ್ ಅನ್ನ ಮಾಡಿ ಮತ್ತು ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಇದೇ ತರಹದ ನಿಮಗೆ ಇನ್ಫಾರ್ಮೇಟಿವ್ ಮತ್ತು ದಿನ ಭವಿಷ್ಯದ ವಿಡಿಯೋ ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಲ್ ಐಕಾನ್ ಬಟನ್ ಆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿದಿನದ ಭವಿಷ್ಯ ಎಂಬುದನ್ನು ನಿಮಗೆ ಮೊದಲು ತಲುಪಲಿಕ್ಕೆ ಒಂದು ಸಹಾಯಕವಾಗುತ್ತೆ ವೀಕ್ಷಕರೇ. ಸರಿ ವೀಕ್ಷಕರೇ, ಈ ದಿನ ನಿಮಗೆಲ್ಲರಿಗೂ ಸಹ ಶುಭವಾಗಲಿ.